ಎಲ್ಲರಿಗೂ ನಮಸ್ಕಾರ. ಐಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಕಂಪ್ಲೀಟ್ ಪವರ್ ಬಿ ಐ ಡ್ಯಾಕ್ಸ್ ಬೇಸಿಕ್ ಟು ಅಡ್ವಾನ್ಸ್ ಸೀರೀಸ್. ಇದು ನಮ್ಮ ಈ ಸೀರೀಸ್ನ 33ನೇ ವಿಡಿಯೋ. ಇದರಲ್ಲಿ ನಾವು ಫಾರ್ಮ್ಯಾಟ್ ಫಂಕ್ಷನ್ಸನ್ನು ತಿಳ್ಕೊಳ್ಳೋಣ. ಈ ಫಾರ್ಮ್ಯಾಟ್ ಫಂಕ್ಷನ್ಸ್ ಆಲ್ರೆಡಿ ಒಂದು ವಿಡಿಯೋನ ನಾನು ಮಾಡಿದ್ದೆ, ಆದರೆ ಅದರಲ್ಲಿ ಒಂದು ಬೇಸಿಕ್ ಎಕ್ಸಾಂಪಲ್ ಅಷ್ಟೇ ಇತ್ತು. ಇಲ್ಲಿ ನಾವು ಅಡ್ವಾನ್ಸ್ಡ್ ಆಗಿ ಈ ಫಾರ್ಮ್ಯಾಟ್ ಫಂಕ್ಷನ್ಸನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಈ ಫಾರ್ಮ್ಯಾಟ್ ಫಂಕ್ಷನ್ಸ್ ಅನ್ನ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಈ ಫಾರ್ಮ್ಯಾಟ್ ಫಂಕ್ಷನ್ಸ್ ಏನ್ ಮಾಡುತ್ತೆ ಅಂದ್ರೆ, ಒಂದು ವ್ಯಾಲ್ಯೂ, ಒಂದು ಡೇಟ್ ಅಥವಾ ಒಂದು ನಂಬರ್ ಇರುವಂತ ಕಾಲಮ್ ಅನ್ನ ನಾವು ನಮಗೆ ಬೇಕಾದ ಫಾರ್ಮ್ಯಾಟ್ ಅಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು. ಆದ್ರೆ ಏನಂದ್ರೆ ಇದು ಟೆಕ್ಸ್ಟ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗುತ್ತೆ. ಇವಾಗ ನೋಡಿ, ಒಂದು ಫಾರ್ಮ್ಯಾಟ್ ಫಂಕ್ಷನ್ ನಾವು ವ್ಯಾಲ್ಯೂಸ್ ಅನ್ನ ಕನ್ವರ್ಟ್ ಮಾಡೋದಕ್ಕೆ ಯಾವ ಫಾರ್ಮ್ಯಾಟ್ಸ್ ಅಲ್ಲಿ ಡೇಟ್ಸ್ ಇರ್ಬೋದು, ನಂಬರ್ಸ್ ಇರ್ಬೋದು, ಟೆಕ್ಸ್ಟ್ ಫಾರ್ಮ್ಯಾಟ್ಗೆ ನಾವು ಕನ್ವರ್ಟ್ ಮಾಡ್ಕೋಬಹುದು. ಇದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಫಾರ್ಮ್ಯಾಟ್ಸ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬಹುದು. ಅದರ ಔಟ್ಪುಟ್ ಬಂದು ನಿಮಗೆ ಸ್ಟ್ರಿಂಗ್ ಅಥವಾ ಟೆಕ್ಸ್ಟ್ ಫಾರ್ಮ್ಯಾಟ್ಸ್ ಅಲ್ಲಿ ಇರುತ್ತೆ. ಇದು ಪರ್ಟಿಕ್ಯುಲರ್ಲಿ ಯಾವಾಗ ಅಂದ್ರೆ, ನಾವು ಅಕಸ್ಮಾತ್ ಏನಾದ್ರು ರಿಪೋರ್ಟ್ಸ್ ಅಲ್ಲಿ ಒಂದು ನಂಬರ್ಸ್ ಅಥವಾ ಒಂದು ವ್ಯಾಲ್ಯೂಸ್ ಅನ್ನ ನಾವು ತೋರಿಸ್ಬೇಕು, ಡೇಟ್ಸ್ ಅನ್ನ ತೋರಿಸ್ಬೇಕು ಪವರ್ ಬಿ ಐ ರಿಪೋರ್ಟ್ಸ್ ಅಲ್ಲಿ, ಅವಾಗ ನಾವು ಈ ಫಾರ್ಮ್ಯಾಟ್ ಅನ್ನ ಯೂಸ್ ಮಾಡ್ತೀವಿ. ಬನ್ನಿ, ನಾನು ನಿಮಗೆ ಒಂದು ನೋಟ್ ಪ್ಯಾಡ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ನೋಟ್ ಪ್ಯಾಡ್ ಅಲ್ಲಿ ಫಾರ್ಮ್ಯಾಟ್ಸ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೋದು, ಬೇರೆ ಬೇರೆ ಕಾಲಮ್ಸ್ಗೆ ಅಥವಾ ಡೇಟ್ಸ್ಗೆ, ನಂಬರ್ಸ್ಗೆ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಈ ಎಂಟೈರ್ ಫೈಲ್ ಏನಿದೆ, ಈ ಥರ ನೋಟ್ಸ್ಗಳು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಲಭ್ಯ ಇರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಬನ್ನಿ, ಈ ಫಾರ್ಮ್ಯಾಟ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಡೇಟ್ ಕಾಲಮನ್ನು ಯೂಸ್ ಮಾಡೋಣ. ಡೇಟ್ ಕಾಲಮಲ್ಲಿ ನಮಗೆ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ಸ್ ಇರುತ್ತೆ. ಪ್ರೀ ಡಿಫೈನ್ಡ್ ಅಂದರೆ ನೀವು ಇಲ್ಲಿ ನೋಡ್ಬೋದು, ಜನರಲ್ ಡೇಟ್, ಲಾಂಗ್ ಡೇಟ್, ಮತ್ತು ಮೀಡಿಯಂ ಡೇಟ್ ಮತ್ತು ಶಾರ್ಟ್ ಡೇಟ್ ಅಂತ. ಇದೆಲ್ಲ ಬಂದು ಆಲ್ರೆಡಿ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ಸ್ ಇರುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು, ನಾವಿವಾಗ ನಮ್ಮ ಪವರ್ ಬಿ ಐ ವಿಂಡೋ ಅಂದರೆ ಪವರ್ ಬಿ ಐ ಡೆಸ್ಕ್ಟಾಪ್ ಇಲ್ಲಿ ಹೋಗ್ಬಿಟ್ಟು ಈ ಫಾರ್ಮುಲಾ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಈ ಜನರಲ್ ಫಾರ್ಮ್ಯಾಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನಾವು ನ್ಯೂ ಕಾಲಮ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಒಂದು ಕಾಲಮ್ ಕ್ರಿಯೇಟ್ ಆಗುತ್ತೆ. ಕಾಲಮ್ ಕ್ರಿಯೇಟ್ ಆದಮೇಲೆ ನಾವೇನು ಮಾಡೋಣ ಅಂದರೆ, ಇದು ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್. ನಾನು ಏನು ಮಾಡ್ತೀನಿ, ಪ್ರೀ ಫಾರ್ಮ್ಯಾಟ್ ಅಂತ ಟೈಪ್ ಮಾಡಿ ಅಂಡರ್ಸ್ಕೋರ್, ಇದು ಜನರಲ್ ಡೇಟ್. ನೀವು ಈ ರೀತಿ ಯೂಸ್ ಮಾಡಬೇಕು. ಫಾರ್ಮ್ಯಾಟ್ ವ್ಯಾಲ್ಯೂ ಬಂದು ಆರ್ಡರ್ ಡೇಟ್, ಕಾಮ, ನನಗೆ ಫಾರ್ಮ್ಯಾಟ್ ಬೇಕು, ನಾನೇನು ಮಾಡ್ತೀನಿ ಜನರಲ್ ಡೇಟ್ ಅಂತ ಕೊಡ್ತೀನಿ. ಇದನ್ನು ಎಂಟರ್ ಅಂತ ಕೊಟ್ಟರೆ ನೋಡಿ, ನಮಗೆ ಈ ಫಾರ್ಮ್ಯಾಟ್ ಏನಿದೆ ಆರ್ಡರ್ ಡೇಟು ಜನರಲ್ ಫಾರ್ಮ್ಯಾಟಲ್ಲಿ ಬರುತ್ತೆ. ಸಪೋಸ್ ಇದೇ ನನಗೆ ಲಾಂಗ್ ಡೇಟಲ್ಲಿ ಬೇಕು, ಬೇಕಾದ್ರೆ ನಾವು ಇದನ್ನೇ ಕಾಪಿ ಮಾಡ್ಕೋಬೋದು. ನ್ಯೂ ಕಾಲಮ್, ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಇದನ್ನು ನಾವು ಪೇಸ್ಟ್ ಮಾಡಿಬಿಟ್ಟು ಇದನ್ನು ಜಸ್ಟ್ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಾನು ಲಾಂಗ್ ಡೇಟ್ ಅಂತ ಕೊಡ್ತೀನಿ. ಇಲ್ಲಿ ಜನರಲ್ ಬದಲು ಲಾಂಗ್ ಅಂತ ಕೊಡ್ತೀನಿ. ನೀವು ಬೇಕಾದ್ರೆ ಕಂಪ್ಲೀಟಾಗಿ ಟೈಪ್ ಮಾಡ್ಕೋಬೋದು. ನಾನು ಜಸ್ಟ್ ಇಲ್ಲಿ ನಿಮಗೆ ಯಾವ ರೀತಿ ಚೇಂಜ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ. ಲಾಂಗ್ ಡೇಟ್ ಅಂತ ಕೊಟ್ಟರೆ ನೋಡಿ, ಇದು ಲಾಂಗ್ ಡೇಟ್ ಬರುತ್ತೆ. ಇದೇ ಫಾರ್ಮ್ಯಾಟಲ್ಲಿ ಇರುತ್ತೆ, ಬಟ್ ಏನಂದರೆ ಇದು ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇರುತ್ತೆ. ಮೀಡಿಯಂ ಡೇಟ್, ಸಪೋಸ್ ನನಗೇನಾದರೂ ಮೀಡಿಯಂ ಡೇಟ್ ಕನ್ವರ್ಟ್ ಮಾಡಬೇಕು ಅಂದರೆ ನಾನೇನು ಮಾಡ್ತೀನಿ, ಹೋಗ್ಬಿಟ್ಟು ಇಲ್ಲಿ ಮೀಡಿಯಂ ಅಂತ ಕೊಡ್ತೀನಿ. ಜನರಲ್ ಡೇಟ್ ಬದಲು ಇಲ್ಲಿ ಮೀಡಿಯಂ ಅಂತ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಇವಾಗ ಅದು ಮೀಡಿಯಂ ಡೇಟ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಶಾರ್ಟ್ ಡೇಟ್, ನೀವು ಕಾಲಮ್ ನೋಡಿ, ಇಲ್ಲಿ ಜನರಲ್ ಫಾರ್ಮ್ಯಾಟ್ ಇದೆಯಲ್ಲ, ಅದೇ ಥರ ಶಾರ್ಟ್ ಡೇಟ್ ಕೂಡ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ಅದೇ ಫಾರ್ಮುಲಾ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಶಾರ್ಟ್ ಡೇಟ್ ಎಂಟರ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ನಮಗೆ ಶಾರ್ಟ್ ಡೇಟ್ ಬರುತ್ತೆ. ಸೊ ಈ ರೀತಿ ನಾವು ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ಸನ್ನು ಕೊಡ್ಬೋದು. ನೆಕ್ಸ್ಟ್ ಬಂದು ಕಸ್ಟಮ್ ಫಾರ್ಮ್ಯಾಟ್. ಇಲ್ಲಿ ನೋಡಿ,
ಕಸ್ಟಮ್ ಫಾರ್ಮ್ಯಾಟ್ ಅಂದರೆ ನಮಗೆ ಯಾವ ರೀತಿ ಬೇಕಾದರೂ ನಾವು ಫಾರ್ಮ್ಯಾಟ್ಸನ್ನು ಚೇಂಜ್ ಮಾಡ್ಕೋಬೋದು. ಇಲ್ಲಿ DMY ಅಂತ ಇರುತ್ತೆ. ಡಿ ಅಂದರೆ ಡೇ, ಎಮ್ ಅಂದರೆ ಮಂತ್, ವೈ ಅಂದರೆ ಇಯರ್. ಸೊ ನಾನು ಏನು ಮಾಡ್ತೀನಿ ಇಲ್ಲಿ ಇವಾಗ ಮತ್ತೆ ನಮ್ಮ ಪವರ್ BI ವಿಂಡೋ ಹೋಗ್ತೀನಿ. ಇಲ್ಲಿ ನ್ಯೂ ಕಾಲಮ್, ಇಲ್ಲಿ ಇದೇ ಫಾರ್ಮ್ಯಾಟ್ ಕೊಡೋಣ. ಆದರೆ ಡಿ ಮತ್ತು ಎಮ್ ಮತ್ತು ವೈ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ಕಸ್ಟಮ್ ಫಾರ್ಮ್ಯಾಟ್. ನಾನು ಇಲ್ಲಿ ಕಸ್ಟಮ್ ಫಾರ್ಮ್ಯಾಟ್ ಅಂತಲೇ ಕೊಡ್ತೀನಿ. ಕಸ್ಟಮ್ ಫಾರ್ಮ್ಯಾಟ್ ಅಂತ ಕೊಟ್ಬಿಟ್ಟು ಡೇ ಅಂತ ಕೊಡೋಣ. ಫಾರ್ಮ್ಯಾಟ್ ಇಲ್ಲಿ ಆರ್ಡರ್ ಡೇಟ್ ತಗೋತೀನಿ, ಕಾಮ ಡಬಲ್ ಕೋಟ್ ಡಿ ಅಂತ ಕೊಡ್ತೀನಿ. ಡಿ ಅಂತ ಕೊಟ್ಟರೆ ನೋಡಿ ಇಲ್ಲಿ ನನಗೆ ಡೇ ಬರುತ್ತೆ. ಸಿಂಗಲ್ ಡಿಜಿಟ್ ಅಂದರೆ 1 2 3 4 5 ಇಂದ 31ವರೆಗೂ ಹಿಂಗೆ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಡಿ ಅಂತ ಕೊಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ 2 ಡಿಜಿಟ್ಸಲ್ಲಿ ಬರುತ್ತೆ. ಅಂದರೆ 01 02 03 ಫಾರ್ಮ್ಯಾಟ್ಸಲ್ಲಿ ಬರುತ್ತೆ ನೋಡಿ ಈ ರೀತಿ. ಅಕಸ್ಮಾತ್ ನಾನು ಏನಾದ್ರು ಇನ್ನೂ ಒಂದು ಡಿ ಕೊಟ್ಟರೆ ನನಗೆ ಆಬ್ರಿವೇಟೆಡ್ ವೀಕ್ ನೇಮ್ ಬರುತ್ತೆ ನೋಡಿ ಈ ರೀತಿ, ಈ ಥರ ವೀಕ್ ನೇಮ್. ನೆಕ್ಸ್ಟ್ ಒಂದು ಈ 4 ಡಿ ಕೊಟ್ಟರೆ ನಮಗೆ ಕಂಪ್ಲೀಟ್ ನೇಮ್ ಬರುತ್ತೆ. ಅಂದರೆ ವೀಕ್ ನೇಮು ಸಂಡೇ ಮಂಡೇ ಟ್ಯೂಸ್ಡೇ ಅಂತ ಈ ರೀತಿ ಬರುತ್ತೆ. ಸೊ ಈ ರೀತಿ ನಾವು ಡಿ ಅನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಡೇಗೆ ನಾವು ಡಿ ಅಂತ 4 ಸತಿ ಕೊಟ್ಟರೆ ಈ ಥರ ಫುಲ್ ನೇಮ್ ಬರುತ್ತೆ. ಇದೇ ರೀತಿ ಎಮ್ ಅಂದರೆ ಮಂತ್. ನಾನೇನು ಮಾಡ್ತೀನಿ ಇಲ್ಲಿ ಹೋಗ್ಬಿಟ್ಟು ಮಂತ್ ಅಂತ ಕೊಡ್ತೀನಿ. ಕಸ್ಟಮ್ ಫಾರ್ಮ್ಯಾಟ್ ಆರ್ಡರ್ ಡೇಟ್, ಎಮ್ ಅಂತ ಕೊಟ್ಟರೆ ನನಗೆ ಸಿಂಗಲ್ ಡಿಜಿಟ್ ಮಂತ್ ಬರುತ್ತೆ. ನೋಡಿ ಇದು ಸಿಂಗಲ್ ಡಿಜಿಟ್. ಇವಾಗ ಏನು ಮಾಡ್ತೀನಿ, ಇನ್ನೊಂದು ಎಮ್ ಅಂತ ಕೊಟ್ಟು ಎಂಟರ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಇವಾಗ ಅದು 2 ಡಿಜಿಟ್ಸ್ ಬಂದ್ಬಿಡುತ್ತೆ. ಸೊ ಅದೇ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ಎಮ್ ಅಂತ ಕೊಡ್ತೀನಿ, ಎಂಟರ್, ನನಗೆ ಮಂತ್ ಆಬ್ರಿವೇಟ್ ಆಗಿ ಬರುತ್ತೆ. ಅದೇ ನಾನು ಇನ್ನೊಂದು ಎಮ್ ಅಂತ ಕೊಟ್ಟರೆ ಫುಲ್ ಮಂತ್ ನೇಮ್ ಬರುತ್ತೆ. ಸೊ ಅದೇ ರೀತಿ ನಾವು ಇಯರ್ ಕೂಡ ಮಾಡ್ಬೋದು. ಇವಾಗ ಇದೆಲ್ಲದು ಸೇರಿಸಿ ನಾವೇನು ಮಾಡೋದು, ಒಂದು ಕಂಪ್ಲೀಟ್ ಡೇಟ್ ಫಾರ್ಮೆಟನ್ನು ತೊಗೊಳ್ಳೋಣ. ಇಲ್ಲಿ ನ್ಯೂ ಕಾಲಮ್ ಅಂತ ಕೊಟ್ಟು ಡಿ ಎಮ್ ಮತ್ತು ವೈ ಅನ್ನು ಯೂಸ್ ಮಾಡಿ ಯಾವ ರೀತಿ ನಾವು ಒಂದು ಕಂಪ್ಲೀಟ್ ಡೇಟನ್ನು ತೊಗೋಬೋದು ಅಂತ ನಾವು ನೋಡೋಣ. ಇಲ್ಲಿ ಫಾರ್ಮ್ಯಾಟ್ ಕಸ್ಟಮ್ ಫಾರ್ಮ್ಯಾಟ್ ಅಂಡರ್ಸ್ಕೋರ್ ಡೇಟ್ ಅಂತ ಕೊಡೋಣ. ಫಾರ್ಮ್ಯಾಟ್ ಆರ್ಡರ್ ಡೇಟ್. ಸೊ ನನಗೆ ಯಾವ ರೀತಿ ಫಾರ್ಮ್ಯಾಟ್ ಬೇಕೋ ಆ ರೀತಿ ನಾವಿಲ್ಲಿ ಕೊಡೋಣ. DD-MMM YYY 4 ಕೊಡ್ತೀನಿ. ಮತ್ತು 4 Ds ಅನ್ನು ಕೊಡ್ತೀನಿ. ಎಂಟರ್ ಅಂತ ಕೊಟ್ಟರೆ ನೋಡಿ ಈ ಫಾರ್ಮ್ಯಾಟಲ್ಲಿ ನಮಗೆ ರಿಸಲ್ಟ್ಸ್ ಬರುತ್ತೆ. ನೋಡಿ ಈ ಥರ. ಸೊ ಇದು ಬಂದು ಡೇಟ್ ಫಾರ್ಮ್ಯಾಟ್ಗೆ ಆಯಿತು. ಸಪೋಸ್ ನನಗೆ ನಂಬರ್ಸ್ ಬೇಕು. ಸೊ ನಂಬರ್ಸಲ್ಲಿ ಕೂಡ ನಿಮಗೆ ಜನರಲ್ ನಂಬರ್, ಪರ್ಸೆಂಟ್ ಮತ್ತು ಸ್ಟ್ಯಾಂಡರ್ಡ್ ಅಂತ 3 ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ಸ್ ಬರುತ್ತೆ. ಇದು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನಾವು ನಮ್ಮ ಪವರ್ BI ವಿಂಡೋದಲ್ಲಿ ನೋಡೋಣ. ಮೊದಲು ನಾವೇನು ಮಾಡೋಣ ಅಂದರೆ ನ್ಯೂ ಕಾಲಮ್ ಅಂತ ತೊಗೊಂಡು ಜನರಲ್ ನಂಬರ್ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಸೇಲ್ಸ್ ಕಾಲಮಲ್ಲಿ ವ್ಯಾಲ್ಯೂಸ್ ಏನಿದೆ ಅದನ್ನು ಜನರಲ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಫಂಕ್ಷನ್ ಕೆಲಸ ಮಾಡೋಣ. ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್, ಫಾರ್ಮ್ಯಾಟ್ ನಂಬರ್ ಅಂತ ಕೊಡೋಣ. ಅಂದರೆ ಇದು ಜನರಲ್ ನಂಬರ್. ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಸೇಲ್ಸ್ ವ್ಯಾಲ್ಯೂ, ಜನರಲ್ ನಂಬರ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ಟರೆ ನೋಡಿ
ಇಲ್ಲಿರುವಂಥ ಸೇಲ್ಸ್ ವ್ಯಾಲ್ಯೂ ಜನರಲ್ ನಂಬರ್ ಕನ್ವರ್ಟ್ ಆಗುತ್ತೆ, 1000 ಸಪ್ರೇಟರ್ ಇರಲ್ಲ. ಮತ್ತೆ ನಾನು ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಇಲ್ಲಿ ಏನು ಮಾಡೋಣ ಅಂದರೆ ಸ್ಟ್ಯಾಂಡರ್ಡ್ ನಂಬರ್ಗೆ ಚೇಂಜ್ ಮಾಡ್ಕೊಳ್ಳೋಣ. ಸ್ಟ್ಯಾಂಡರ್ಡ್ ಅಂತಂದರೆ ನಮಗೆ 1000 ಸಪ್ರೇಟರ್ ಬರುತ್ತೆ. ಸೇಮ್ ಫಾರ್ಮ್ಯಾಟ್ ಇರುತ್ತೆ, ಬಟ್ ಏನಂದರೆ ನಮಗೆ 1000 ಸಪ್ರೇಟರ್ ಬರುತ್ತೆ. ಪ್ರೀ ಫಾರ್ಮ್ಯಾಟ್ ಅಂಡರ್ಸ್ಕೋರ್ ಸ್ಟ್ಯಾಂಡರ್ಡ್, ಸೇ ಫಾರ್ಮ್ಯಾಟ್ ಸೇಲ್ಸ್ ಸ್ಟ್ಯಾಂಡರ್ಡ್ ಅಂತ ಕೊಡ್ತೀನಿ, ಕ್ಲೋಸ್ ಬ್ರ್ಯಾಕೆಟ್. ನೋಡಿ, ಇಲ್ಲಿ ನನಗೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಬರುತ್ತೆ. ಸಪೋಸ್ ನನಗೆ ಇವಾಗ ಇಲ್ಲೊಂದು ಡಿಸ್ಕೌಂಟ್ ಕಾಲಮ್ ಇದೆ, ಇದು ಪರ್ಸೆಂಟೇಜಿಗೆ ಚೇಂಜ್ ಆಗಬೇಕು. ನಾನು ಏನು ಮಾಡ್ತೀನಿ, ನ್ಯೂ ಕಾಲಮ್, ಪ್ರೀ ಫಾರ್ಮ್ಯಾಟ್ ಪರ್ಸೆಂಟ್ ಅಂತ ಕೊಡೋಣ, ಈಕ್ವಲ್ಸ್ ಫಾರ್ಮ್ಯಾಟ್, ಈ ಸರಿ ಡಿಸ್ಕೌಂಟ್ ಕಾಲಮ್ ಅನ್ನು ತಗೋತೀನಿ, ಪರ್ಸೆಂಟ್ ಅಂತ ಕೊಡೋಣ, ಎಂಟರ್. ಈಗ ನೋಡಿ, ನನಗೆ ಇಲ್ಲಿರೋಂಥ ಡಿಸ್ಕೌಂಟ್ ಪರ್ಸೆಂಟೇಜ್ ಚೇಂಜ್ ಆಗುತ್ತೆ. ರೈಟ್, ಇದು ಬಂದು ನಮಗೆ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ಸ್. ಸಪೋಸ್ ನನಗೆ ಕಸ್ಟಮ್ ಫಾರ್ಮ್ಯಾಟ್ ಆಗಬೇಕು. ಪರ್ಸೆಂಟೇಜ್ಗೆ ನೋಡಿ, ನಾನು ಈ ರೀತಿ 0% ಅಂತ ಕೊಟ್ಟರೆ ಅದು ಪರ್ಸೆಂಟೇಜಿಗೆ ಕನ್ವರ್ಟ್ ಆಗುತ್ತೆ. ವಿತೌಟ್ ಡೆಸಿಮಲ್ ಬೇಕಂದ್ರೆ ನಾನು ಈ ರೀತಿ ಕೊಡ್ಬೋದು, ವಿತ್ ಡೆಸಿಮಲ್ ಬೇಕಾದ್ರೆ ನಾನು ಈ ಫಾರ್ಮ್ಯಾಟ್ಸನ್ನು ಕೊಡ್ಬೋದು. ನಾನು ಆಗಲೇ ಹೇಳಿದೆ, ಈ ಫೈಲ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಕಸ್ಟಮ್ ಫಾರ್ಮ್ಯಾಟನ್ನು ನೋಡೋಣ. ನ್ಯೂ ಕಾಲಮ್, ಕಸ್ಟಮ್ ಫಾರ್ಮ್ಯಾಟ್. ಇವಾಗ ಇದು ಪರ್ಸೆಂಟ್ ಅಂತ ಕೊಡೋಣ, ಫಾರ್ಮ್ಯಾಟ್ ಡಿಸ್ಕೌಂಟ್ ವ್ಯಾಲ್ಯೂ 0% ಅಂತ ಕೊಟ್ಟಿರ್ತೀನಿ. ಎಂಟರ್ ಅಂತ ಕೊಟ್ಟರೆ ನೋಡಿ, ಈ ರೀತಿ ನನಗೆ ಪರ್ಸೆಂಟೇಜ್ ಕನ್ವರ್ಟ್ ಆಗಿಬಿಡುತ್ತೆ. ನನಗೆ ಇವಾಗ ಡೆಸಿಮಲ್ ನಂಬರ್ ಬೇಕು. ಇಲ್ಲಿ ಏನು ಮಾಡ್ತೀನಿ, 0 ಪಕ್ಕ ಒಂದು ಡಾಟ್ ಅಂತ ಕೊಟ್ಬಿಟ್ಟು 0 ಅಂತ ಕೊಡ್ತೀನಿ. ನಮಗೆ ಎಷ್ಟು ಡೆಸಿಮಲ್ ಬೇಕೋ ಅಷ್ಟು ಡೆಸಿಮಲ್ ಸ್ಪೆಸಿಫೈ ಮಾಡ್ಬೋದು. ನಂಗೆ ಒಂದೇ ಡೆಸಿಮಲ್ ಬೇಕಂದರೆ ಒಂದು ನಂಬರ್ ಕೊಟ್ಟರೆ ನೋಡಿ, ಇಲ್ಲಿ ಒಂದು ಡೆಸಿಮಲ್ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ನನಗೇನಾದರೂ ಇಲ್ಲಿ ನೋಡಿ, ಇವಾಗ ಇಲ್ಲಿ ಇದು 1000 ಸಪ್ರೇಟ್, ಇಲ್ಲಿ ಹ್ಯಾಶ್ ಮತ್ತು 0 ಯೂಸ್ ಮಾಡಿದ್ದೀವಿ. ಇದು ನಮ್ಮ ಎಕ್ಸೆಲಲ್ಲಿ ಕೂಡ ನಂಬರ್ ಫಾರ್ಮ್ಯಾಟಿಂಗಲ್ಲಿ ಇದು ಬರುತ್ತೆ. ನೀವೇನಾದ್ರು ಎಕ್ಸೆಲ್ ಕಲ್ತಿದ್ರೆ ಇದು ಈಸಿಗೆ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಹ್ಯಾಶ್ ಬಂದು ಪ್ಲೇಸ್ ಹೋಲ್ಡರ್, 0 ಕೂಡ ಬಂದು ಒಂದು ಪ್ಲೇಸ್ ಹೋಲ್ಡರ್, ಹ್ಯಾಶ್ ಬಂದು ನಮಗೆ 0 ಅಲೋ ಮಾಡಲ್ಲ. 0 ಬಂದು ನಮಗೆ ವಿತ್ 0 ಯಾವುದೇ ನಂಬರ್ ಇದ್ರೂ ತೊಗೊಳುತ್ತೆ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಕಸ್ಟಮ್ ಫಾರ್ಮ್ಯಾಟ್ ಅಂಡರ್ಸ್ಕೋರ್ ನಂಬರ್ ಅಂತ ತೊಗೊಳ್ಳೋಣ, ಈಕ್ವಲ್ಸ್ ಫಾರ್ಮ್ಯಾಟ್ ವ್ಯಾಲ್ಯೂ ಬಂದು ಸೇಲ್ಸ್ ಅಂತಲೇ ತೊಗೋತೀನಿ, ನನಗಿವಾಗ ಫಾರ್ಮ್ಯಾಟ್ ಹ್ಯಾಶ್ ಹ್ಯಾಶ್ 0.0 ಒಂದು ಡೆಸಿಮಲ್ ತೊಗೊಳ್ಳೋಣ. ಎಂಟರ್ ಅಂತ ಕೊಟ್ಟರೆ ಸೇಲ್ಸ್ ವ್ಯಾಲ್ಯೂ ಬಂದು ಇಲ್ಲಿ ನಾನು ಏನು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ ಆ ಫಾರ್ಮ್ಯಾಟ್ಗೆ ಅದು ಚೇಂಜ್ ಆಗುತ್ತೆ. ನೋಡಿ, ಈ ರೀತಿ. ಅಕಸ್ಮಾತಾಗಿ ನೆಗೆಟಿವ್ ಇತ್ತು ಅಂದರೆ ನಾವೇನು ಮಾಡ್ಬೋದು ನೋಡಿ, ಇದು ಪಾಸಿಟಿವ್ ಒಂದು ಸೆಮಿಕೋಲನ್ ಮತ್ತು ನೆಗೆಟಿವ್ಗೆ ಇಲ್ಲಿ ಬ್ರ್ಯಾಕೆಟ್ಸ್ ಹಾಕಿದೆ. ಇಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ವ್ಯಾಲ್ಯೂಸ್ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟು ತೋರ್ಸೋಕ್ಕಾಗಲ್ಲ. ಪರ್ಸೆಂಟೇಜ್ ಕೂಡ ಅದೇ ರೀತಿ ಮಾಡ್ಬೋದು, ಒಂದು ಪರ್ಸೆಂಟೇಜ್ ಸೆಮಿಕೋಲನ್ ಮತ್ತು ನೆಗೆಟಿವ್ಗೆ ಒಂದು ಪರ್ಸೆಂಟೇಜ್. ಸೊ ಈ ರೀತಿ ನಾವು ಫಾರ್ಮ್ಯಾಟ್ಸನ್ನು ಯೂಸ್ ಮಾಡ್ಕೊಬೋದು. ಇದು ನಮಗೆ ರಿಪೋರ್ಟಿಂಗ್ಸಲ್ಲಿ ಲೇಬಲ್ಸ್ಗೆ ತುಂಬ ಯೂಸ್ ಆಗುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಫೈಲ್ನ ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು
ಇದು ಮತ್ತು ಎಕ್ಸೆಲ್ ಫೈಲ್ ಎರಡೂ ಇರುತ್ತೆ. ಅದನ್ನು ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಿ, ನಿಮಗೆ ಇನ್ನೂ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮತ್ತು ಇನ್ನೂ ಹೆಚ್ಚು ನಾಲೆಜ್ ಫಾರ್ಮ್ಯಾಟ್ ಬಗ್ಗೆ ಬರುತ್ತೆ. ರೈಟ್, ಸೊ ಇದು ನಮ್ಮ ಫಾರ್ಮ್ಯಾಟ್ ಫಂಕ್ಷನ್ಸ್. ಸೊ ಯಾರೆಲ್ಲ ಅಕಸ್ಮಾತಾಗಿ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸಲ್ಲಿ ಒಂದು ಒಳ್ಳೆ ಕೆರಿಯರ್ ಮಾಡ್ಕೋಬೇಕು ಅಂತಿದ್ರೆ, ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ 906660787793 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ enquiry@itisinc.in ನೀವು ಇಮೇಲ್ ಮಾಡಿ. ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಜೊತೆಗೆ www.itisinc.in ಇದು ನಮ್ಮ ವೆಬ್ಸೈಟ್. ಅನೇಕ ಡೇಟಾ ಅನಾಲಿಟಿಕ್ಸ್ ಮತ್ತು ಡೇಟಾ ಸೈನ್ಸ್ ಕೋರ್ಸ್ಗಳು ಅದರಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ನೀವು ಎನ್ರೋಲ್ ಆಗಿ ಉಚಿತವಾಗಿ ಅನೇಕ ಕೋರ್ಸ್ಗಳನ್ನು ಕೂಡ ನೀವು ಕಲ್ತ್ಕೋಬೋದು. ನೀವೇನಾದರೂ ಇನ್ನೂ ನಮ್ಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ ಫಾಲೋ ಮಾಡೋದನ್ನು ಮರಿಬೇಡಿ. ಈ ಥರ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್, ಇನ್ನೋವೇಟಿವ್ ವೀಡಿಯೋಸ್ಗಳನ್ನು ನಾವು ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಅದನ್ನು ನೋಡಿ ನೀವು ಉಚಿತವಾಗಿ ಕಲ್ತ್ಕೋಬೋದು. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಲೈಕ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್, ಒಂದು ಥಮ್ಸಪ್ಪನ್ನು ಕೊಡಿ. ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಕೂಡ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.